ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹೋಗಿ ಕ್ಯಾಮೆ ನೋಡ್ಕೋಗಿ. ಅವ್ರು ಯಾವ ಕ್ಯಾಮೆ ನೋಡ್ಕೊಂಡಾರಮ್ಮೆ, ಇವರು ನಾಲಾಯಕ್ಕಾಗಿ ಇರಬೇಕು ಅಂತ ಆ ದೇವ್ರು ಇವ್ರನ್ನ ಹುಡ್ಸಿ ಮಧುರ ಅವ್ರಿಗೆ ಗಂಟಾಕ್ಬಿಟ್ಟನೆ. ಗೌಡ್ರು ಪುಟ್ಟ ಮಲ್ಲಿಯವ್ರ ಮುಂದೆ ನನಗೆ ಅವಮಾನ ಮಾಡಿದ್ರಲ್ಲ, ನಾನು ಏನು ಅಂತ ಅವ್ರಿಗೆ ತೋರಿಸ್ತೀನಿ. ನಾನು ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲಿ ನಿನ್ನ ಪಾರ್ಟ್ನರ್ ಮಾಡ್ಕೊಬೇಕು ಅನ್ಕೊಂಡಿದ್ದೀನಿ. ಏನ್ ಕೆಲ್ಸನೋ? ಗುಜ್ರಿ ಬಿಸ್ನೆಸ್. ನೀನೀಗ ನಾಲಾಯಕ್ ಜಾನಿ ಅಲ್ಲ, ಗುಜ್ರಿ ಜಾನಿ. ಬಾಬಣ್ಣ ಬಂದು ಲ್ಯಾಪ್ಟಾಪ್ ಆನ್ ಮಾಡ್ತಿದ್ದಂಗೆ ನಿಮ್ಮ ಬಾಬಣ್ಣ ಸಾಯಿಸ್ಬಿಡುತ್ತೆ. ನಿಮ್ಮ ಬಾಬಣ್ಣ ಗೋಡೆ ಸುಣ್ಣ ಆಗ್ಬಿಡ್ತಾರೆ. 7 ತಿಂಗಳಿಂದ ತಕೊಂಬಂದಿದ್ದಲ್ಲ ಆ ಟಿವಿ. ಓ ಇದ ಡಾರ್ಲಿಂಗ್ ಗುಜಿಯವನ್ಗೆ ಮಾರ್ಬಿಟ್ಟು ಏನಿ. ಜಾನಿ ಯಾಕಿಷ್ಟು ಅರ್ಜೆಂಟಾಗಿ ತಿಂತಿದ್ದೀರಾ? ಟೈಮ್ ಆಯ್ತಮ್ಮ, ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಏನಿನ್ ಮಾತಿನರ್ಥ ನಾನು ಗುಜರಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತನಾ? ಇರ್ಬೋದೇನೋ, ನಿಮ್ ವಂಶದವರೆಲ್ಲ ಅದೇ ಕೆಲಸ ತಾನೇ ಮಾಡೋದು. ಇದಕ್ಕೆ ನನ್ನ ತಮ್ಮನ ಬಗ್ಗೆ ಹೇಳಿರಲಿಲ್ಲ. ಅವನ್ ಮಾಡೋ ಕೆಲಸಕ್ಕೆ ನಾನು ಅವಮಾನ ಅನುಭವಿಸ್ಬೇಕು. ಇದೆಲ್ಲ ಬೇಕಾ? ನಂಗೆ ಅದೆಲ್ಲ ಬೇಕಾಗಿಲ್ಲ. ನೀವ್ ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಏನ್ ಕೆಲಸ ಮಾಡ್ತಿದ್ದೀರಾ ಅನ್ನೋದಷ್ಟೇ ನನಗೆ ಬೇಕಾಗಿರೋದು. ಡಾರ್ಲಿಂಗ್, ಅವತ್ತೇ ಹೇಳಿದ್ನಲ್ಲ ಕೆನಡಾ ಕಂಪ್ನಿ ಕೆಲಸ ಮಾಡ್ತಿದ್ದೀನಿ ಅಂತ. ಕೆಲ್ಸಕ್ಕೆ ಹೋದ್ರೆ ಒಂಥರ ಮಾತಾಡ್ತೀಯಾ, ಮನೇಲಿದ್ರೆ ಇನ್ನೊಂದ್ ತರ ಮಾತಾಡ್ತೀಯಾ? ನೀವ್ ಸರಿಯಾಗಿ ನಡ್ಕೊಂಡ್ರೆ ನಾನ್ ಯಾಕೆ ಈ ರೀತಿ ಮಾತಾಡ್ತೀನಿ? ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ನಾನು ಯಾವುದೇ ಕೆಟ್ಟ ಕೆಲಸ ಮಾಡ್ತಿಲ್ಲ, ನೀ ಅಂತ ದುಡಿತಾ ಇದ್ದೀನಿ. ಮಧುರ ಅವ್ರ ಇವ್ರು ಬೇರೆ ಬಂದ್ರು, ನಂದೆಲ್ಲ ಇಡ್ಲಿ ನಂತ ಗೋಪಾಲ ಅಂತ. ನೋಡಿ ಏನೋ ಬೈಕೊಂಡಾಗಿತ್ತು. ನಿಮಗ್ ಬೈ ಅಷ್ಟೆಲ್ಲ ನನ್ನ ಟೈಮ್ ಇಲ್ಲ ರೀ, ಕೆಲ್ಸಕ್ಕೆ ಲೇಟ್ ಆಗ್ತಿದೆ, ಬರ್ತೀನಿ. ಅನೇಪ್ನವ್ರೆ 1 ನಿಮಿಷ ನಿಂತ್ಕೊಳ್ಳಿ. ನಿಮ್ಮ ತಮ್ಮ ಗುಜರಾನಿಂದ ನಂಗೆ ಶಾನೆ ತೊಂದರೆ ಆಯ್ತಾ ಇದೆ. ನನ್ನ ತಮ್ಮನಿಂದ ಏನ್ ಮಾಡ್ದ? ಯಾನ್ ಮಾಡಿದ್ನ ನಮ್ಮ ಮಟ್ಟಿಗೆ ಬಂದು ನನ್ನ ಹೆಂಡ್ರನ್ನ ಮಾರ್ಸಿ ಲ್ಯಾಪ್ಟಾಪು ಟಿವಿ ಎಲ್ಲ ಎತ್ಕೊಂಡು ಹೋಗಾನೆ. ಹಿಂಗೆ ಬಿಟ್ರೆ ಮುಂದೆ ಯಾನ್ ಮಾಡಿದ ಅಂತ ಭಯ ಶುರು ಆಗ್ಬಿಟ್ಟದೆ. ಅವ್ನ ನಂಬರ್ ಕೊಡಿ, ಮಾತಾಡ್ತೀನಿ. ಅವ್ನ ನಂಬರ್ ನನ್ನ ಹತ್ರ ಇಲ್ಲ. ಅನೇಪ್ನವ್ರೆ, ನಿಮ್ಮ ತಮ್ಮನ ನಂಬರ್ ನಿಮ್ಮ ತಮ್ಮಿಲ್ವಾ? ಅವನು ನನ್ನ ತಮ್ಮನೇ ಅನ್ಕೊಂಡಿಲ್ಲ ಅಂದ್ಮೇಲೆ ಅವನ ನಂಬರ್ ನನ್ನ ಹತ್ರ ಎಗ್ರಿ ಬರುತ್ತೆ. ಮತ್ತೆ ಅವ್ನು ಹಿಡಿಯೋದು ಹೆಂಗೆ? ಮಧು ಹತ್ರ ಕೇಳಿ ಐಡಿಯಾ ಕೊಡ್ತಾಳೆ. ನನಗೆ ಲೇಟ್ ಆಯ್ತು, ಬರ್ತೀನಿ. ಮಧುರ ಅವ್ರೆ, ನೀವೇ ಅವಳಿ ಈಗ ಯಾನ್ ಮಾಡೋದು? ನಂಗೂ ಗೊತ್ತಾಗ್ತಿಲ್ಲ ಗೌಡ್ರೆ, ಅವ್ರಿಗೊಬ್ಬ ತಮ್ಮ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗ್ತಿಲ್ಲ. ಮಧುರ ಅವ್ರೆ, ನೀವೇ ಹಿಂಗೆ ಹೋಗ್ಬಿಟ್ರೆ ನಾನು ಯಾರು ಮಡ್ಲಲ್ಲಿ ಮನೆ ಕಂಡು ಸಮಾಧಾನ ಮಾಡಿಸ್ಕೊಳ್ಳಿ. ಏನಂದ್ರೆ? ಅಲ್ಲ, ನಂಗೆ ಸಮಾಧಾನ ಮಾಡೋರು ಯಾರು ಅಂದಿ? ನೀವ್ ಹೋಗಿ ಆ ಗುಜ್ರಿ ಅವನ್ನ ಹುಡುಕಿ ಸಿಕ್ಕದೆ ನಮ್ಮನೆ ಕರ್ಕೊಂಬನ್ನಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಈ ಗುಜ್ರಿಯವನ್ನ ಮಟ್ಟಿನ ಹಾಳು ಮಾಡಕ್ಕೆ ಹುಟ್ಟಾನೆ ಅನ್ಸುತ್ತೆ. ಆ ಪುಟ್ಮಲ್ಲೆ ಮಾರ್ಸಿ ಎಲ್ಲ ಸಾಮಾನು ತಕೊಂಡು ಹೋಗ್ಬಿಡ್ತಾನೆ. ಹಿಂಗೆ ಬಿಟ್ರೆ ನಮ್ಮ ಮಟ್ಟಿನ ಅವನ ಹೆಸರಿಗೆ ಬರ್ಸ್ಕೊಂಡು ನನ್ನೇ ಅವನ ಅಂಗಡಿಲಿ ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತಾನೆ. ಹಿಂಗಾಗಕ್ಕೆ ಬಿಡಬಾರ್ದು, ಏನಾದ್ರೂ ಮಾಡ್ಬೇಕಲ್ಲ. ಬಾರಪ್ಪ ಬಾರೋ. ಏನು ಟಿವಿ ತಕೊಂಡು ನಮ್ಮ ಮಟ್ಟಿಗೆ ಹೋಗ್ಬಿಟ್ಟಿದೆ. ಐ ಲೈಕ್ ಇಟ್. ನಿಮ್ಮ ಮನೆಯಲ್ಲಿ ಟಿವಿ ಇಲ್ಲ ಅಂತೇಳಿ ಗೊತ್ತಾಯ್ತು, ಅದಕ್ಕೆ ನೀವು ತಗೊಳ್ತೀರೇನಂತೇಳಿ ತಗೊಂಡು ಬಂದೆ. ಅಡ ಕಲ್ಟಿವೇಟ್ರು ನಮ್ಮಟ್ಟಿ ಟಿವಿ ತಕೊಂಬಂದು ನನಗೆ ಬೇಕಂದಯಾ? ಅಲ್ಲೋ, ಇದನ್ನ ನಾನು ಗುಜಿರಿ ಅಂಗಡಿ ಹತ್ರ 5,000 ರೂಪಾಯಿಗೆ ತಗೊಂಡದ್ದು. ನಿಮಗೆ ಬೇಕಾ ಬೇಡವಾ ಅಷ್ಟೇ ಹೇಳಿ. ಶಂಕರೇಶ್ವರ, 50,000 ರೂಪಾಯಿ ಟಿವಿನ 5,000 ರೂಪಾಯಿ ಮಾರಿದನ. ಅವೇನಾರು ನನ್ನ ಕೈಗೆ ಸಿಕ್ಕರೆ ಇದೇ ಟಿವಿಲಿ ಅವ್ನು ತಲೆ ಹೊಡೆದಾಕ್ಬಿಡ್ತೀನಿ. ಎಂತ ಬೇಕಾದ್ರೆ ಹೊಡೆದಾಕಿ. ಈಗ ನಿಮಗೆ ಬೇಕಾ ಬೇಡ ಅಷ್ಟೇ ಹೇಳಿ. ನಮ್ಮಟ್ಟಿ ಟಿವಿ ತಕೊಂಬಂದು ನನಗೆ ಬೇಕಂದಯ? ಮರ್ಯಾದೆಗೆ ಇದನ್ನ ಇಲ್ಲಿ ಇಟ್ಬಿಟ್ಟವ್ರು ಸರಿ, ಇಲ್ಲ ಅಂದ್ರೆ ನೀನೇ ನಮ್ಮ ಮಟ್ಟಿ ಟಿವಿ ಕತ್ತಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಐ ಲೈಕ್ ಇಟ್. ಓಯ್, ಕಾನೂನು ನನಗೆ ಕೂಡ ಗೊತ್ತುಂಟಾಯ್ತಾ? ಇದನ್ನ ಗುಜಿರಿ ಅಂಗಡಿ ಹತ್ರ ತಗೊಂಡದಕ್ಕೆ ನನ್ನ ಹತ್ರ ಪ್ರೂವ್ ಉಂಟು. ನಿಮ್ಮ ಮೇಲೆ ನನಗೆ ಕೇಸ್ ಹಾಕ್ಬೋದು, ಗೊತ್ತುಂಟಾ? ನೀವು ತಗೊಳ್ದಿಲ್ವಾ? ತೊಂದಿರಲಿಲ್ಲ, ನಾನು ಬೇರೆ ಕೊಡ್ತೇನೆ. ಇಂಥ ಮರ್ಟಾಗಿ ಮಾತಾಡ್ರೆ ಆಗಲ್ಲ, ಸೆಂಟಿಮೆಂಟಾಗಿ ಮಾತಾಡ್ಬೇಕು. ಅಡ ಕಲ್ಟಿವೇಟ್ರು. ಎಂತ ಟಿವಿ ಬೇಕಾ? 50,000 ರೂಪಾಯಿ ಕೊಟ್ಟು ತಗೊಳ್ಳಿ. ಅಡ ಕಲ್ಟಿವೇಟ್ರು, ನೀನು 5,000 ರೂಪಾಯಿ ಹೇಳಿದಲ್ವಾ, ನಾನು ನಿನಗೆ 6,000 ರೂಪಾಯಿ ಕೊಡ್ತೀನಿ, ಟಿವಿ ಕೊಡು. ಆಗೋದಿಲ್ಲ. ಲಾಸ್ಟ್ ರೇಟ್ 10,000 ರೂಪಾಯಿ. ಅದಕ್ಕಿಂತ 1 ರೂಪಾಯಿ ಕಮ್ಮಿ ಕೊಟ್ಟರು ಕೊಡುದಿಲ್ಲ. ಅಡ ಕಲ್ಟಿವೇಟ್ರು, ಟಿವಿ ಇಲ್ಲ ಅಂತ ಪುಟ್ಮಲ್ಲಿ ಊಟ ತಿಂಡಿ ಎಲ್ಲನೂ ಬಿಟ್ಬಿಟ್ಟು ಉಪವಾಸ ಮಾಡ್ತಾಳ ಕಣ. ನೀನು ಅವಳು ಕೈ ತುತ್ತು ತಿಂದು ಬೆಳೆದಿದೆ ಅಂತವ ಉಪವಾಸ ಇರೋದು ನಿನಗೆ ಇಷ್ಟವಾ? ಅವಳಿಗೋಸ್ಕರ ಟಿವಿ ಕೊಟ್ಟ. ಪುಟ್ಟಕ್ಕನ ಹೆಸರು ಹೇಳಿ ನನ್ನನ್ನು ದಿಗ್ಬಂಧನದಲ್ಲಿ ಕಟ್ಟಿ ಹಾಕಿ ಬಿಟ್ರಿ. ಅವ್ರು ಖುಷಿಯಾಗಿರ್ಬೇಕು. ಅವ್ರನ್ನ ಕರೀರಿ, ನನ್ನ ಕೈಯಲ್ಲಿ ಅವರಿಗೆ ಜ್ಯೂಸ್ ಮಾಡಿಕೊಟ್ಟು ಅವರ ಉಪವಾಸವನ್ನು ಅಂತ್ಯ ಮಾಡ್ತೇನೆ. ಆ ತೊಂದರೆ ಎಲ್ಲ ನೀ ತಗೋಬೇಡ, ಎಲ್ಲನೂ ನಾನು ನೋಡ್ಕೊತೀನಿ. ನೋಡ್ರೆ ಏನ್ ಬದ್ರಂಗ ಇನ್ಸ್ಪೆಕ್ಟ್ರೆ, ಪುನಃ ನಮ್ಮ ಮಟ್ಟಿಗೆ ಬಂದ್ರಿ? ಅದು ನಿನ್ನೆಯೂ ನನ್ನೊಂದು ಲುಂಗಿ ಕಳೆದೋಯ್ತು ಮಾರ್ರೆ, ಅದನ್ನ ಹುಡ್ಕು ಅಂದಳಿ ಬಂದೆ.
ಅಂದ್ರೆ ಲುಂಗಿನ ಹಾಕತ್ತೀನಿ ಅಂತ ಹೇಳ್ತಾ ಇದ್ದಾರ್ಯಾ? ಯಾರಿಗೆ ಗೊತ್ತಿತ್ತು? ಅಂದ್ರೆ ನಂಗೆ ನಿಮ್ಮ ಮೇಲೆ ಅನುಮಾನ ಇಲ್ಲ ಮರ್ರೆ. ನಾನು ಲುಂಗಿ ಹಾಯ್ಕೊಂಡವ್ನು ನೀವೆಲ್ಲರೂ ಕಂಡಿರಿ ಅಂದ್ರೆ ಕೆಂಪು ಬಂದೆ. ಐ ಲೈಕ್ ಇಟ್. ಅವ್ರು ಹಾಕೊಳ್ಳೋದು ಲುಂಗಿ ಹಾಕಿದ್ದಾರೆ ನೋಡಲ್ಲ, ಒಳಗಿರುವ ಚಡ್ಡಿ ಬಡಿ ನಾನು. ಐ ಲೈಕ್ ಇಟ್. ಹಂಗೆಲ್ಲ ಹೇಳ್ಬೇಡ, ನಾನು ಮರ್ಯಾದಸ್ತ, ಅದನ್ನೆಲ್ಲ ನೋಡಲ್ಲ. ಬಜರಂಗಿ ಇನ್ಸ್ಪೆಕ್ಟ್ರೆ, ಲುಂಗಿ ಹುಡಿಕೊಂಡ್ ಪುನಃ ಪುನಃ ನಮ್ಮ ಮಟ್ಟಿಗೆ ಬರೋದು ಸರಿ ಇರಲ್ಲ. ಅಡ್ಡಿಲ್ಲ, ನಾನು ಬಂದಾಗಳೆಲ್ಲ ನೀವು ಎಂಥದ್ದು ಡೀಲ್ ಮಾಡ್ತಿರ್ತೀರಲ್ಲ ಅದೆಂತ? ಏನ್ ನಿಮ್ ಪ್ರಾಬ್ಲಮ್ಮು? ನೀವು ಹೇಳೋದು ನಾವಿಬ್ರು ಸೇರ್ಕೊಂಡು ಸ್ಮಗ್ಲಿಂಗ್ ಮಾಡ್ತೀವಿ ಅಂತಲಾ? ಅಲ್ಲಲ್ಲ, ನೀವೆಂತಾರು ಬಿಸ್ನೆಸ್ ಮಾಡ್ತಿದ್ರೆ ನಾವು ಮಧ್ಯೆ ಕೈ ಜೋಡಿಸುವ ಅಂದಳಿ. ಬಪ್ಪು ಸಂಬಳದಲ್ಲಿ ಹೆಂಡತಿ ಬೈಕಿ ತೀರ್ಸೋಕಾತಿಲ್ಲ ಮರ್ರೆ. ಅದಕ್ಕೆ ಅಲ್ವಾ ನೀವೆಲ್ಲರ ಹತ್ರ ಬೀಡ ಇಸ್ಕೊಳ್ಳೋದು? ಐ ಲೈಕ್ ಇಟ್. ಇನ್ನೊಂದ್ಸತಿ ಬೀಡದ ಸುದ್ದಿ ಎತ್ತರೆ ಬೋಟಿ ಎತ್ತಿ ಬಿಡ್ತೇನೆ ಮಗನೇ. ಐ ಲೈಕ್ ಇಟ್. ನೀವು ಬೋಟಿ ಎತ್ತೋದು ನನಗೆ ನೋಡ್ಬೇಕು. ಎತ್ತಿ ಎತ್ತಿ ಎತ್ತಿ. ಇವರ್ಸ ಕತ್ತಿಂಬಾನೆ, ನಾನು ಲುಂಗಿ ಎಲ್ಲರೂ ಕಂಡಿರೆ ಮರ್ರೆ. ಕಂಡಾಗ ಫೋನ್ ಮಾಡ್ತೀನಿ, ನಿಮ್ ಜೀಪ್ ತಕೊಂಬಂದು ಲುಂಗಿ ತಕೊಂಡೋಗಿ ಲುಂಗಿ ಡ್ಯಾನ್ಸ್ ಮಾಡಿ. ಜಾನಿ ಇದನ್ನ ಇಲ್ಲಿ ಯಾಕಿಟ್ರು? ಅಂದ್ರೆ ಜಾನಿನೇ ಡಾರ್ಲಿಂಗ್ ಕೃಷ್ಣ. ಕೆನಡಾ ಕಂಪನಿಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಇಂಥ ಕೆಲಸ ಮಾಡ್ತಿದ್ದೀರಾ? ಅದು ಅಲ್ಲದೆ ತಮ್ಮ ಇದ್ದಾನಂತ ಸುಳ್ಳು ಬೇರೆ ಹೇಳಿದಿರಾ? ನಿಮ್ ನೀನಾಸಂ ನಾಟಕನ ಆದಷ್ಟು ಬೇಗ ಬಯಲ್ ಮಾಡ್ತೀನಿ. ಬನ್ನಿ ಬನ್ನಿ. ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಗುಜ್ರಿ ಅಲ್ಲ ಡಾರ್ಲಿಂಗ್ ಅಂತ. ಆಯ್ತು ಡಾರ್ಲಿಂಗ್. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಅಯ್ಯ ಎಷ್ಟೆಲ್ಲ ಹೇಳೋದು, ಕೊಡಕ್ಕೆ ಏನೂ ಇಲ್ಲ ಅಂತ ಎಲ್ಲ ಸಾಮಾನು ಎತ್ಕೊಂಡು ಹೋಗ್ಬಿಟ್ಟಿದ್ದೀರಲ್ಲ. ಯಾಕಂದ್ರೆ ಈ ಮಂಚ ನೋಡಿ ಎಷ್ಟು ಹಳೇದಾಗಿದೆ, ಕಾಲೆಲ್ಲ ಸೌದೋಗ್ಬಿಟ್ಟಿದೆ. ಇದ್ರ ಮೇಲೆ ನೀವು ಕೂತಿದ್ದೀರಾ ಓಕೆ, ನಿಮ್ ಗಂಡ ಕೂತಿದ್ರೆ ಸೊಂಟ ಮುರಿದೋಗ್ಬಿಟ್ಟಿರೋದು. ಏನೂ ಇಲ್ಲ, ಈ ಮಂಚ ಚೆನ್ನಾಗದೆ. ನಿಮ್ಗೆ ನೋಡೋಕ್ಕಾಗ ಅನಿಸ್ತಿದೆ. ಬೇಕಾದ್ರೆ ನಿಮ್ ಗಂಡನ ಇದ್ರ ಮೇಲೆ ಕೂರಿಸ್ ನೋಡಿ, ಆಗೇನು ಅಂತ ಗೊತ್ತಾಗುತ್ತೆ. ನೋಡಿ ನನ್ನ ಮಾತು ಕೇಳಿ, ಇದನ್ನ ನನಗೆ ಕೊಟ್ಟು ಹೊಸ ಮಂಚ ತಗೊಳ್ಳಿ, ಇಲ್ಲಾಂದ್ರೆ ಇದೇ ಮಂಚದ ಮೇಲೆ ನಿಮ್ ಗಂಡನ ಹೆಣ ಮಲಗಿಸ್ಬೇಕಾಗತ್ತೆ. ಇರೋದಿಲ್ಲಂದ್ರೆ ಅಪ್ಪ ಸ್ವರ ಅಂತೀರಾ. ನೋಡಿ ನನ್ನ ಮಾತು ಕೇಳಿ ಕೊಡಿ, ಇಲ್ಲ ಅಂದ್ರೆ ನಡೆಸಬಿಟ್ಟು ನೀವೇ ನನ್ನ ಕರೆದು ಕೊಡ್ತೀರಾ? ಬೇಡ ಬೇಡ, ನೀವ್ ಹೇಳದ್ಮೇಲೆ ಇದನ್ನ ಈಗ್ಲೇ ತಗೊಂಡು ಹೋಗ್ಬಿಡಿ. ಯಾರು ಮಾಡ್ತಾ ಇದ್ದೆಪ್ಪ? ಬಾಬಣ್ಣ ಡಾರ್ಲಿಂಗ್ ಹೇಳಿದ್ರು ಇದು ಹಳೇದಾಗಿದ್ದಂತೆ, ಅದಕ್ಕೆ ಇದನ್ನ ಕೊಟ್ಬಿಟ್ಟು ಹೊಸ ತಗೊಳ್ಳೋವು. ನಾನು ಅಳುಬ್ನಾಗ್ಬಿಟ್ಟಿನಿ, ನನ್ನ ಕೊಟ್ಬಿಡು. ಬಾಬಣ್ಣ ಯಾರ್ ಮಾತು ಅಂತ ಆಡಿರಿ? ನೀವು ಮುಂದೆ ಮಾಡೋದಾದ್ರೆ ಲಕ್ಷದ ಮೇಲೆ ₹1 ಕೊಡ್ತೀನಿ. ಸುಮ್ಮ ಇಲ್ಲಿಂದ ಹೊಂಟೋರ್ ಸರಿ, ಇಲ್ಲ ಅಂದ್ರೆ ಚುಚ್ಚು ಚುಚ್ಚು ಸಾಯಿಸ್ಬಿಡ್ತೀನಿ. ನನ್ನ ಹೆಂಡ್ರನ್ನ ಯಾವ ಮಾರ್ಸಿ ಲ್ಯಾಪ್ಟಾಪು ಟಿವಿ ತಗೊಂಡು ಹೋಗಿದ್ದಲ್ದೆ ಈಗ ಇದನ್ನ ತಗೊಂಡು ಹೋಗಕ್ ಬಂದಿದೆಯಾ? ಒಂದ್ಸರಿ ಅಣ್ಣಪ್ಪನವ್ರು ನಮ್ಮ ಮುಟ್ಟಿ ಹಾಳು ಮಾಡಿದ್ರೆ ನೀವು ಒಂದ್ಸರಿ ಹಾಳು ಮಾಡು. ನೋಡು, ಮರ್ಯಾದೆಯಾಗಿ ಹೊಂಟೋಗು, ಇಲ್ಲ ಅಂದ್ರೆ ನಿನ್ನ ಹೆಣನ ಇಚ್ಚಿಲಕ್ಕೂ ಕಳಿಸ್ಬಿಡ್ತೀನಿ. ಬರ್ತೀನಿ. ಐ ಲವ್ ಯು. ಮಿಸ್ ಯು ಜಾನು. ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪೇಪರ್ ತರ ಹೋಯ್. ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣೋ ಹೋಯ್. ಬನ್ನಿ ಬನ್ನಿ, ನಾನು ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನನಗೋಸ್ಕರ ನೀವೇ ಕಾಯ್ತಾ ಇದ್ರಿ? ಗೌಡ್ರು ನೀವು ಬರಕ್ ಹೇಳಿದ್ದೀರ ಅಂದ್ರು, ಅದಕ್ಕೆ ಬಂದೆ. ಇರೋದ್ರಿ ಮನೆ ಕಾಲು ಹೊಡಿತಿರ್ಲಿಲ್ಲ. ನೀವೀಗ ಈ ಮನೆಗೆ ಮಾತ್ರ ಅಲ್ಲ, ನನ್ನ ಹೃದಯದೊಳಗೆ ಕಾಲಿಟ್ಬಿಟ್ಟಿದ್ದೀರಾ. ಏನ್ ಮಾತಾಡ್ತಿದ್ದೀರಾ? ಮಾತಾಡ್ಬೇಕಾಗಿರೋದನ್ನೇ ಮಾತಾಡ್ತಿದ್ದೀನಿ. ನೀವು ಬಂದಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ನೀವು ನೋಡೋಕ್ ಜಾನಿ ಥರನೇ ಇದ್ದೀರಾ, ಆದ್ರೆ ಅವ್ರಿಗಿಂತ ಹ್ಯಾಂಡ್ಸಮ್ ಆಗಿದ್ದೀರಾ. ಇವತ್ತು ನಿಮ್ಮ ಅಣ್ಣ ಮನೇಲಿಲ್ಲ. ಅಣ್ಣ ಮನೇಲಿಲ್ಲ ಅಂದ್ರೆ ನಾನೇನ್ ಮಾಡ್ಲೆ? ನಿಮ್ ಜೊತೆ ಮಾತಾಡೋದು ತುಂಬಾ ಇದೆ, ಅದಕ್ಕೆ ಈ ರೀತಿ ಪ್ರೈವಸಿ ಬೇಕಿತ್ತು. ನನ್ನ ಹತ್ರ ಏನ್ ಮಾತಾಡ್ಬೇಕು? ಡಾರ್ಲಿಂಗ್, ನನಗೆ ನಿಮ್ಮ ಅಣ್ಣ ಅಂದ್ರೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟು ವರ್ಷ ಸಂಸಾರ ಮಾಡಿದ್ರ? ಸಂಸಾರ ಮಾಡೋಕ್ಕೆ ಇಷ್ಟಪಡಬೇಕು ಅಂತಲೇ ಇದೆಯಾ? ಸಿಚುವೇಶನ್ಸ್ಗಳು ಹಾಗೆ ಮಾಡಿರ್ತವೆ. ಅದಕ್ಕೆ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ. ಏನು ಡಿಸಿಷನ್ನು? ನಿಮ್ಮ ಅಣ್ಣಂಗೆ ಡಿವೋರ್ಸ್ ಕೊಡ್ತಿದ್ದೀನಿ. ನಮ್ಮ ಅಣ್ಣನಂತ ಒಳ್ಳೆವನ್ನ ಬಿಟ್ಬಿಟ್ರೆ
ನಿಮ್ಗೆ ಯಾರ ಗತಿ? ನೀವೇ ಡಾರ್ಲಿಂಗ್. ನೀವು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ಜೊತೆ ಕೆಲಸನೂ ಮಾಡ್ತಿದ್ದೀರಾ. ನಿಮ್ಮ ಅಣ್ಣನಂತ 4 ಜೊತೆ ಸಂಸಾರ ಮಾಡೋಕೆ ನಂಗೆ ಇಷ್ಟ ಇಲ್ಲ. ದೇವ್ರೆ, ನನ್ನ ಮಧು ಇಂಥವಳು ಅಂತ ಗೊತ್ತಿರಲಿಲ್ಲ. ಹೂವಿನ ಕೆಳಗಡೆ ಮುಳ್ಳಿರುತ್ತೆ ಅಂತ ಗೊತ್ತಿತ್ತು, ಆದರೆ ಹೆಣ್ಣಿನೊಳಗಡೆ ಇಷ್ಟೊಂದು ವಿಷ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ ಡಾರ್ಲಿಂಗ್? ನೋಡಿ, ನೀವು ಮಾತಾಡ್ತಿರೋದು ಸ್ವಲ್ಪ ಸರಿ ಇಲ್ಲ. ನೀವು ನಮ್ಮ ಅಣ್ಣಗೆ ಮೋಸ ಮಾಡ್ತಿದ್ದೀರಾ. ನಾನು ಓದಿರೋ ಹುಡುಗಿ, ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಅಣ್ಣ ಬರೋದು ಲೇಟು, ರಾತ್ರಿ 8 ಗಂಟೆಗೆ ಮನೆಗೆ ಬಂದ್ಬಿಡಿ, ನಿಮ್ಮ ಜೊತೆ ಮಾತಾಡಬೇಕು. ಮಧು ಹಿಂಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳು ಏನು ಮಾಡ್ತಾಳೆ ನೋಡೇ ಬಿಡ್ತೀನಿ. ಅಷ್ಟೇ ಅಷ್ಟೇ ಅಷ್ಟೇ, ನಾನು ಡಾರ್ಲಿಂಗ್ ಬಂದಿದ್ದೇನೆ. सुन साथिया माहिया बरसा दे इश्क़ा की स्याहिया रंग जाऊं रंग रंग जाऊं रे हाँ रे मैं तुझ पे मैं झर 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 जाऊं हाँ रे पिया बस तेरी मैं हो झूले तो खरी मैं ಅದಕ್ಕೆ ನೀವು ನಡ್ಕೋತಿರೋ ರೀತಿ ನಂಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ. ನನ್ನ ಅತ್ತಿಗೆ ಅನ್ಬೇಡ ಡಾರ್ಲಿಂಗ್, ನಾನು ನಿನ್ನ ಪಟ್ಟದರಸಿ ಆಗಬೇಕು ಅನ್ಕೊಂಡಿದ್ದೀನಿ. ಈ ವಿಷಯ ಅಣ್ಣಂಗೆ ಗೊತ್ತಾದ್ರೆ ಎಷ್ಟು ನೋವು ಅನುಭವಿಸ್ತಾನೆ ಗೊತ್ತಾ? ಅವ್ರ ಬಗ್ಗೆ ನಾನೇ ತಲೆ ಕೆಡಿಸ್ಕೊತಿಲ್ಲ, ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ನನಗೆ ನನ್ನ ಸಂತೋಷ ಅಷ್ಟೇ ಮುಖ್ಯ. ಇಷ್ಟು ದಿನ ಅವ್ರ ಜೊತೆ ಇದ್ದು ನೋವು ಅನ್ಭವಿಸಿದ್ ಸಾಕು. ಆ ನೋವು ದೂರ ಆಗಬೇಕು ಅಂದರೆ ನೀ ನನಗೆ ಹತ್ರ ಆಗಬೇಕು. ಶಂಕರೇಶ್ವರ, ಯಾನಪ್ಪ ಇದು? ಮಧುರವರು ಗುಜ್ರವನ್ ಜೊತೆಗೆ ಹಿಂಗೆಲ್ಲ ಆಡ್ತಾವ್ರ. ಇದೆಲ್ಲ ನೋಡಕ್ಕಿಂತ ಮುಂಚೆ ನೀನು ನನ್ನ ಕಣ್ಣು ಕಿತ್ಕೊಂಡ್ಬಿಡ್ಬಾರ್ದ? ಯಾಕೆ ಡಾರ್ಲಿಂಗ್ ಸುಮ್ಮನಾಗ್ಬಿಟ್ಟೆ? ಆಹಾ, ನಿಮ್ಮನ್ ಮಾತ್ರ ಭಾವುಕ ನಟ ಅನ್ಕೊಂಡ್ರ? ನಾನು ಒಳ್ಳೆ ನಟಿನೇ. ಇಷ್ಟೇನೋ ಇಷ್ಟೇನೋ ಹುಡುಗಿರೋ ಇಷ್ಟೇನೋ. ಕುಡ್ಕ ಲೈಟ್ ಆಗಿ ಬಂದಿದ್ದೀರಾ? ಅದು ಲೈಟ್ ಇಲ್ಲ ಕಮ್ಮೆ, ಟೈಟು ಹಿಡಿದ್ರಿ ಜಾಡ. ಅದೇ ಯಾಕೆ ಕುಡ್ಕ ಬಂದ್ರಿ? ಹೋಯ್ತು, ಎಲ್ಲ ಹಾಳಾಗೋಯ್ತು, ಮುಳುಗೋಯ್ತು. ನಮ್ಮ ಅಂಗಡಿ ಮುಳುಗೋಯ್ತಾ? ಈಗ ಏನಪ್ಪ ಮಾಡೋದು? ಅಯ್ಯೋ, ದಡ್ಡ ಬಡತದ. ನಾ ಯಾವ್ದದು ಅಂಗಡಿ ಮುಳುಗೋಯ್ತು ಅಂತಲ್ಲ ಕಮ್ಮೆ, ನನ್ನ ಆಸೆ ಕನಸುಗಳೆಲ್ಲ ನೀರಲ್ಲಿ ಕೊಚ್ಕೊಂಡು ಹೊಂಟೋಯ್ತು ಅಂತ. ಬಾಬಣ್ಣ, ಅದೇನಾಯ್ತು ಅಂತ ಹೊಸಿ ಬುಡ್ಸೋಳಿ. ಅಮ್ಮ ಪುಟ್ಪಲ್ಲಿ, ಯಾವ ಬಾಯ್ಲಿ ಅಂತ ಒಳ್ಳೆ ಯಾನ್ ನೋಡ್ತಾ ಇದೆ. ಇನ್ನೊಂದ್ ಬಾಯಿ ಎಲ್ಲಿದ್ದು ಅಂತ ನೋಡ್ತೀವಿ. ಅಯ್ಯ, ನೀನ್ ದಡ್ಡ ತರಕ ಯಾನ್ ಹೇಳಿ? ನನಗೆ ಇರೋದೇ ಒಂದೇ ಬಾಯಿ ಕಮ್ಮೆ. ಅದೇ ಬಾಯಲ್ಲಿ ಹೇಳಿ. ಅಮ್ಮ ಪುಟ್ಪಲ್ಲಿ, ಅಮ್ಮ ಪುಟ್ಪಲ್ಲಿ, ಹೇಳಿ ಬಾಬಣ್ಣ. ಆ ಮಧುರ ಅವರು ಗುಸ್ರಿ ಅವ್ರ ಜೊತೆಗ ರೊಮ್ಯಾನ್ಸ್ ಮಾಡೋದ ನನ್ನ ಕಣ್ಣಾರ ನೋಡ್ಬಿಟ್ಟೆ. ಬಾಬಣ್ಣ, ಮಧುರವ್ರು ಹಂಗ್ ಮಾಡುದ್ರ? ನನಗೂ ನಂಬಕ್ ಆಗ್ತಿರ್ಲಿಲ್ಲ ಕಮ್ಮೆ. ಕಣ್ಣಾರು ನೋಡಿದ್ಮೇಲೆ ದುಃಖ ತೋಡ್ಕೊಂಬತ್ತಾರೆ. ಅಲ್ಲ, ಆಚಾರ್ಯ ಈಚಾರ್ಯ ಎಷ್ಟು ಸುಂದರವಾಗಿರೋರು ಇರ್ಬೇಕಾರೆ ಆ ಗುಜರಾತ್ ಜೊತೆ ಯಾಕೆ ರೊಮ್ಯಾನ್ಸ್ ಮಾಡ್ಬೇಕಿತ್ತು? ಅಕ್ಕಪಕ್ಕದಲ್ಲಿ ಸುಂದರವಾಗಿರೋರು ಯಾರಿದಾರು? ಅದೇ ನೋಡಿಲ್ವೊಮ್ಮೆ, ಅವ್ರಂತ ಸುಂದರವಾಗಿರೋರು ಬಿಟ್ಟು ಬೇರೆಯವ್ರ ಜೊತೆ ಯಾಕೆ ರೊಮ್ಯಾನ್ಸ್ ಮಾಡಬೇಕು? ಅವ್ರೇನೋ ಸುಂದರವಾಗವ್ರೆ ಅನ್ನಿ, ಆದ್ರೆ ಅವ್ರು ನಾಲಾಯಕಲ್ವಾ, ಅದಕ್ಕೆ ಹಂಗ್ ಮಾಡಿರ್ಬೇಕು. ಆದ್ರೆ ನಾನು ಬಿಸ್ನೆಸ್ ಮ್ಯಾನ್ ಅವನೆಲ್ಲ. ಅಂದ್ರೆ ಅಣ್ಣಪ್ಪನವ್ರಿಗೆ ನಾ ಕೆಲಸ ಕೊಡ್ತಿದ್ದೆ ಎಂದಿ. ಅವ್ರನ್ನ ನೋಡ್ಕೊಳ್ಳೋ ಶಕ್ತಿ ನನಗಿಲ್ವಾ? ಬಾಬಣ್ಣ, ಅದ್ ಯಾರು ಹೇಳ್ತಾ ಇದ್ದೀನಿ? ಆಮೇಲೆ ಪುಟ್ಮಲಿ, ನಾನು ನೀನು ಸೇರಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬಹುದಾಗಿತ್ತು ಅಂದಿ. ಬಾಬಣ್ಣ, ಯಾರೇ ನೋಡ್ಕೊಂಡ್ರು ಕಟ್ಕೊಂಡ್ ಗಂಡ ನೋಡ್ಕೊಂಡಂಗಾದ್ದ. ನೀವು ಅವ್ರಿಗೆ ಬುದ್ಧಿ ಹೇಳಿ ಸರಿ ಹೋಯ್ತಾರೆ. ಆ ಥರ ನೋಡಿದ್ಮೇಲೆ ಅವ್ರ ಜೊತೆ ಮಾತಾಡೋಕ್ಕೆ ಒಂಥರ ಆಯ್ತದೆ ಕಮ್ಮಿ.
ಕಮಲ ಕೆಸರನ್ನ ಬಾಯಿಸಿದ್ರೆ ಒಪ್ಕೋಬಹುದು, ಆದ್ರೆ ತಿಪ್ಪನ ಬಾಯಿಸಿದ್ರೆ ಸಹಿಸ್ಕೊಳಕ್ಕಾಗ್ದ? सुन साथिया माहिया बरसा दे इश्क़ की स्याही. ಜಾನಿ, ಯಾಕೋ ನೋವಲ್ಲಿರೋ ಥರ ಇದೆ. ಏನು ಅಂತ ಹೇಳಿ, ನನ್ನ ಜೀವನದಲ್ಲಿ ಇಷ್ಟೊಂದು ನಂಬಿಕೆ ದ್ರೋಹ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸಕ್ಕರೆ ಹಾಕಿ ಬೆಳೆಸಿದಿರುವೆ ನನ್ನನ್ನೇ ಕಚ್ತಿದೆ. ಇರುವೆ ಗುಣನೇ ಅದು ತಾನೆ. ಸಕ್ಕರೆ ಹಾಕಿದ್ರು ಕಚ್ಚುತ್ತೆ, ಬೆಲ್ಲ ಹಾಕಿದ್ರು ಕಚ್ಚುತ್ತೆ. ನಿಮ್ಮನ್ನ ಮೋಸ ಮಾಡಿದಿರುವೆ ಯಾರು? ಯಾರು ಅಂತ ಹೇಳಿ, ಪ್ರಾಣಕ್ಕೆ ಪ್ರಾಣ ಆಗಿರೋರೆ ಮೋಸ ಮಾಡಿದ್ರೆ ನನ್ನ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಹಣೆ ಬರನೇ ಸರಿ ಇಲ್ಲ. ಯಾಕೆ ಹಾಗೆಲ್ಲ ಅನ್ಕೋತೀರಾ? ನಾನ್ ನಿಮ್ ಜೊತೆಗಿದ್ದೀನಿ ತಾನೆ. ನೀನಿರೋದು ನನ್ನ ಜೊತೆಗಲ್ಲ, ಆ ಗುಜರಿಯನ್ ಜೊತೆಗೆ. ತುಟಿಗಳು ನಡುಕ್ತಿವೆ. ನಡುಕ್ತಿರೋದು ತುಟಿ ಅಲ್ಲ, ನನ್ನ ಹೃದಯ. ನನ್ನ ನೋವನ್ನ ಹೇಳ್ಕೊಳಕ್ಕಾಗದೆ ಇರ್ವಿಲ್ಲ ಅಂತ ಒದ್ದಾಡ್ತಿದೆ. ಹಾಗೆಲ್ಲ ಮಾತಾಡ್ಬೇಡಿ ಜಾನಿ, ನೀವ್ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು. ಏನ್ ಖುಷಿಯಾಗಿರೋದು ಮಧು. ಕೊನೆ ತನಕ ಜೊತೆಯಲ್ಲಿರ್ತೀನಿ ಅಂದಿದ್ದ ಪ್ರೀತಿನೇ ಕೈ ಬಿಟ್ಟೋಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ನನಗೆ ಈ ಸಂಬಂಧಗಳ ಮೇಲೆ ನಂಬಿಕೆನೇ ಹೊರಟಾಗಿದೆ. ಯಾಕೆ ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀರಾ? ಜೀವನ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ, ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿದೆ ಡಾರ್ಲಿಂಗ್. ಜಾನಿಗೆ ಏನ್ ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ಡಾರ್ಲಿಂಗ್. ವಾವ್, ಈ ಶಬ್ದ ಕೆಳಗೆ ಎಷ್ಟು ಚೆನ್ನಾಗಿದೆ. ಜಾನಿ, ಇನ್ನೊಂದ್ಸಲ ಹಾಕರಿರಿ ಪ್ಲೀಸ್. ಡಾರ್ಲಿಂಗ್, ಡಾರ್ಲಿಂಗ್, ಡಾರ್ಲಿಂಗ್. ವಾವ್, ಥ್ಯಾಂಕ್ ಯು. ಮಧು, ದೇವ್ರೆ, ಯಾಕಪ್ಪ ನನ್ನ ಜೀವನದಲ್ಲಿ ಹಿಂಗೆ ಆಟ ಆಡ್ತಿದ್ಯಾ? ನಾನು ಸೃಷ್ಟಿ ಮಾಡಿದ ಡಾರ್ಲಿಂಗ್ ಇವ್ನಿಗೆ ಇಷ್ಟೊಂದು ಇಷ್ಟ ಆಗ್ಬಿಟ್ನ. ಮಧು, ರಾಕ್ ಪೇಂಟ್ ತಗೊಂಬಮ್ಮ. ಜಾನಿ, ಇವತ್ತು ಟ್ರ್ಯಾಕ್ ಪ್ಯಾಂಟ್ ಹಾಕೋಬೇಡಿ, ಈ ಲುಂಗಿ ಉಟ್ಕೊಳ್ಳಿ. ಈ ಲುಂಗಿನಾ? ಯಾಕೆ? ಯಾಕಂದ್ರೆ ಈ ನಡುವೆ ಈ ಲುಂಗಿ ಅಂದ್ರೆ ನನಗೆ ತುಂಬಾ ಇಷ್ಟ. ಡಾರ್ಲಿಂಗ್, ನಾ ಹತ್ರ ಬರುವಾಗ ನೀ ಯಾಕೆ ದೂರ ಹೋಗ್ತಿದ್ಯಾ? ನಾವಿಬ್ರು ದೂರ ಆಗ್ಬೇಕಾದವ್ರಲ್ಲ, ಹತ್ರ ಆಗ್ಬೇಕಾದವ್ರು. ಬಾ. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ಅಲ್ಲೇ ಮಾತಾಡಿ. ಡಾರ್ಲಿಂಗ್, ಹಾಗನ್ಬಿಡಿ, ನನ್ಗೊಂಥರ ಆಗುತ್ತೆ. ನಿಂಗ್ ಒಂಥರ ಆಗ್ಲಿ ಅಂತ ತಾನೇ ಹಾಕರ್ದಿದ್ದು. ಅಂದ್ರೆ ನಿನ್ ಹೆಸರು ಡಾರ್ಲಿಂಗ್ ಅಲ್ವಾ, ಅದಕ್ಕೆ ಹಾಕರ್ದೆ. ಡಾರ್ಲಿಂಗ್, ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಇವತ್ ರಾತ್ರಿ ನಾವಿಬ್ರು ಮೈಸೂರು ಗೋಡ್ ಹೋಗೋಣ. ಅಲ್ಲಿ ನನ್ನ ಫ್ರೆಂಡು ನಾವು ಉಳ್ಕೊಳಕ್ಕೆ ಒಂದ್ ಮನೆ ವ್ಯವಸ್ಥೆ ಮಾಡ್ತಾಳೆ. ಅಣ್ಣಂಗೆ ಮೋಸ ಮಾಡಿ ನಾವು ಓಡೋಗದ. ಇಂಥ ಟೈಮಲ್ಲಿ ನಿಮ್ಮ ಅಣ್ಣ ನಾಳೆ ಬಗ್ಗೆ ಯಾಕೆ ಮಾತಾಡ್ತೀಯ? ನಾವು ಮಾತಾಡ್ಬೇಕಾಗಿರೋದು ನಮ್ ಬಗ್ಗೆ. ನಮ್ಮ ಅಣ್ಣ ಇರ್ಬೋದು, ಆದ್ರೆ ನಂಗೆ ಅವ್ರ ಕಂಡ್ರೆ ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ನಾವಿಬ್ರು ಓಡ್ ಹೋಗ್ ಮದ್ವೆ ಆಗೋಣ. ಮೈಸೂರಲ್ಲಿ ಗುಜರಿ ಅಂಗಡಿ ಹಾಕೊಂಡು ಜೀವನ ಸಾಗಿಸ್ತಿದ್ರೆ ಎಷ್ಟು ಮಜಾ ಸಿಗುತ್ತೆ. ಪ್ರತಿ ದಸರಾಗ ಒಂದ್ಸಲ ಜಂಬೂ ಸವಾರಿನೂ ನೋಡ್ಬೋದು. ದಸರಾ ಬೊಂಬೆ ಅದನ್ನು ನೋಡ್ಬೋದು. ನೋಡಿ, ನೀವು ಮಾತಾಡ್ತಿರೋ ಸರಿ ಇಲ್ಲ. ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿ. ನೋ ಚಾನ್ಸ್, ನಾನು ನಿರ್ಧಾರ ಮಾಡಾಗಿದೆ. ಇವತ್ ರಾತ್ರಿ 11 ಗಂಟೆಗೆ ಮನೆಗೆ ಬಂದ್ಬಿಡು. ಅಷ್ಟರಲ್ಲಿ ನಿಮ್ಮ ಅಣ್ಣಂಗೆ ಏನಾದ್ರೂ ನೆಪ ಹೇಳಿ ಮನೆಯಿಂದ ಆಚೆ ಕಳ್ಸಿರ್ತೀನಿ. ಆಮೇಲೆ ನಾವಿಬ್ರು ಓಡ್ ಹೋಗೋಣ. ಡಾರ್ಲಿಂಗ್, ಗುಜರಿ, ಇವತ್ತು ರಾತ್ರಿ ಬಾ. ಬ್ಯಾನ್. ಡಾರ್ಲಿಂಗ್, ಬಂದ್ಯಾ? ನಾನೇನೋ ನೀನ್ ಬರಲ್ಲ ಅನ್ಕೊಂಡಿದ್ದೆ. ಬಾ, ಓಡ್ ಹೋಗೋಣ. ಅಣ್ಣ, ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಅವ್ರ ಹೆಸರು ತೆಗಿಬೇಡ ಅಂತ. ಬಾ, ಓಡ್ ಹೋಗೋಣ. ಮಧು, ಯಾಕೆ ಹೀಗೆ ಮಾಡ್ತಿದ್ಯಾ? ಇಷ್ಟು ಬೇಗ ನಾನು ನಿನಗೆ ಬೇಡವಾಗ್ಬಿಟ್ನಾ? ಡಾರ್ಲಿಂಗ್, ನೀನ್ ಯಾಕೆ ಜಾನಿ ತರ ಮಾತಾಡ್ತಿದ್ಯಾ? ಜಾನಿ ತರ ಮಾತಾಡ್ತಿಲ್ಲ, ನಾನೇ ಜಾನಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸು, 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 ನಿಲ್ಸು. ನಾನು ಇದನ್ನೆಲ್ಲ ನಂಬಲ್ಲ. ನೀ ನನ್ ಡಾರ್ಲಿಂಗ್. ಮಧು ನನ್ನ ಡಾರ್ಲಿಂಗ್ ಅಲ್ಲ, ಜಾನಿನೇ. ನೀನ್ ಈ ರೀತಿ ನನಗೆ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮೋಸ ಮಾಡ್ತಿರೋದು ನಾನಲ್ಲ, ನೀವು ಜಾನಿ ಅಂತ ನನಗೆ ಮುಂಚೆನೆ ಗೊತ್ತು. ಗೋಣಿ ಚೀಲ ತಂದು ಬಚ್ಚಿಡ್ತಿದ್ರಲ್ಲ, ನಾನು ಅದನ್ನ ನೋಡಿದ್ದೆ. ನನ್ನ ಹತ್ರ ಸುಳ್ಳು ಹೇಳಿ ನೀವೊಂದು ನಾಟಕ ಮಾಡಿದ್ರಿ.
ನಾನೇನ್ ಕಮ್ಮಿ ಅಂತ ಇನ್ನೊಂದು ನಾಟಕ ಮಾಡಿದೆ. ಮಧು, ನಾನು ಈ ನಾಟಕನ ಬೇಕು ಅಂತ ಮಾಡಲಿಲ್ಲ, ಪ್ರೇಮ್ ಬಿಸ್ನೆಸ್ಗೆ ಹೆಲ್ಪ್ ಮಾಡೋಣ ಅಂತ ಮಾಡಿದೆ. ಅದನ್ನ ಮೊದಲೇ ಹೇಳ್ಬೇಕಿತ್ತು. ಹೇಳೋಣ ಅಂದ್ಕೊಂಡಿದ್ದೆ. ಮೊದಲೇ ನಿನ್ನೆಲ್ಲ ನಾಲಾಯಕ್ ಹೆಂಡ್ತಿ ಅಂತ ಆಡ್ಕೊಳ್ತಿದ್ರು. ಈಗ ಇದನ್ನು ಹೇಳಿದ್ರೆ ಗುಜ್ರಿಯವನ್ ಹೆಂಡ್ತಿ ಅಂತ ಅವಮಾನ ಮಾಡ್ತಾರೆ ಅಂತ ಹೇಳಲಿಲ್ಲ. ಜಾನಿ ನಿನ್ನ ಇಷ್ಟು ಪ್ರೀತಿ ಮಾಡ್ತೀರಂತ ನಂಗೆ ಗೊತ್ತೇ ಇರಲಿಲ್ಲ. ಸಾರಿ. ಐ ಆಮ್ ವೆರಿ ಸಾರಿ. ಗುಜ್ರಿ, ನಿನಗೆ ನಮ್ಮ ಮಧುರ ಅವರೇ ಬೇಕಾ? ಬದ್ರಂಗ್ ಇನ್ಸ್ಪೆಕ್ಟ್ರೆ, ಮೊದ್ಲು ಅರೆಸ್ಟ್ ಮಾಡಿ ನಡಿಯಾ. ಗೌಡ್ರೆ, ನೀವ್ ಅನ್ಕೊಂಡಿರೋ ಹಾಗೆ ಇವ್ರು ಗುಜ್ರಿ ಅವರಲ್ಲ, ನನ್ ಜಾನಿ. ಇವರು ಅಣ್ಣಪ್ಪನವ್ರ? ಮತ್ತೆಂತಕ್ ಮಾರ್ರೆ ಇಂಥ ಹೆಕ್ಕ ತಿಂಬು ಕೆಲಸ ಮಾಡ್ರಿ? ನನ್ನ ಹೆಂಡತಿ ನನ್ನನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ನೋಡ್ಬೇಕಾಗಿತ್ತು, ಅದಕ್ಕೆ ಈ ರೀತಿ ಮಾಡಿದೆ. ಆಗಲ್ಲ 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 ಆಗಲ್ಲ, ಇದನ್ನೆಲ್ಲ ನಾನು ನಂಬಲ್ಲ. ನೀವು ಬೇರೆ ಉದ್ದೇಶ ಇಟ್ಕೊಂಡು ಈ ಆಸೆ ಹಾಕಿರ್ತಿದಾರಿ. ನಂಬುದ್ರೆಷ್ಟು ಬಿಟ್ರೆಷ್ಟು ರೀ, ನನ್ನ ಹೆಂಡತಿ ಒಪ್ಕೊಂಡಿದ್ದಾಳೆ, ಅಷ್ಟು ಸಾಕು. ಬಾಯ್ ಜಾನಿ ಅವ್ರೆ, ಇದು ನನ್ನ ಲುಂಗಿ ಅಲ್ದ ಮಾರ್ರೆ? ಇನ್ಸ್ಪೆಕ್ಟ್ರೆ, ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಹತ್ರ ಲುಂಗಿ ಇರಲಿಲ್ಲ. ಈ ಗೆಟಪ್ಗೆ ಲುಂಗಿ ಬೇಕಾಗಿತ್ತು, ಅದಕ್ಕೆ ನಿಮ್ಮ ಮನೆ ಮಹಡಿ ಮೇಲೆ ದಿನಾ ಒಂದೊಂದು ಲುಂಗಿ ಕದೀತಾ ಇದ್ದೆ. ಅಪ್ಪೆಡ್ದಾನೆ, ಇನ್ಸ್ಪೆಕ್ಟರ್ ಲುಂಗಿ ಕದ್ದು ದಾಪಾದ್ನಿ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೆ.